ನಮಸ್ಕಾರ ಸ್ನೇಹಿತರೆ, ರಾಜ್ಯದಲ್ಲಿ ಸಿಎಂ ಕುರ್ಚಿ ಕಚ್ಚಾಟ ಜೋರಾಗಿದೆ. ಸಿಎಂ ಬದಲಾವಣೆ ಆಗ್ತಾರೆ ಅನ್ನುವಾಗ ಒಬ್ಬೊಬ್ಬರಿಗೆ ಒಂದೊಂದು ಚಿಂತೆ ಶುರುವಾಗಿದೆ. ಸಿದ್ದರಾಮಯ್ಯಗೆ ಸಿಎಂ ಕುರ್ಚಿ ಬಿಡಬೇಕಲ್ಲ ಅನ್ನೋ ಚಿಂತೆ ಆದರೆ ಡಿಕೆಶಿಗೆ ಕುರ್ಚಿಯಲ್ಲಿ ಕೂರೋದು ಹೇಗೆ ಅನ್ನೋ ಚಿಂತೆ. ಇನ್ನು ಶಾಸಕರಿಗೆ ಯಾರು ಸಿಎಂ ಆದರೆ ನಮಗೆ ಲಾಭ ಆಗುತ್ತೆ ಅನ್ನೋ ಚಿಂತೆ. ಇನ್ನು ಮತ್ತೊಂದಷ್ಟು ಜನಕ್ಕೆ ಯಾರು ಮುಖ್ಯಮಂತ್ರಿ ಆದರೆ ರಾಜ್ಯ ಅಭಿವೃದ್ಧಿ ಆಗುತ್ತೆ ಅನ್ನೋ ಚಿಂತೆ. ಇನ್ನು ಗ್ಯಾರಂಟಿ ಯೋಜನೆ ಫಲಾನುಭವಿಗಳಿಗೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ 2-3 ತಿಂಗಳಿಗೆ ಒಮ್ಮೆಯಾದರೂ ಗ್ಯಾರಂಟಿ ದುಡ್ಡು ಬರ್ತಿದೆ. ಡಿಕೆಶಿ ಸಿಎಂ ಆದರೆ ಅದು ಬರುತ್ತಾ ಬರಲ್ವಾ ಅನ್ನೋ ಚಿಂತೆ. ಹೌದು, ಡಿಕೆಶಿ ಸಿಎಂ ಆದರೆ ಗ್ಯಾರಂಟಿ ದುಡ್ಡು ಬರುತ್ತಾ ಬರಲ್ವಾ, ಫ್ರೀ ಕರೆಂಟ್ ಕಟ್ ಆಗುತ್ತಾ, ಫ್ರೀ ಬಸ್ಗೆ ಬ್ರೇಕ್ ಬೀಳುತ್ತಾ ಅನ್ನೋ ಚಿಂತೆ ಹೆಚ್ಚಾಗಿದೆ. ಈ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿಯನ್ನು ನಿಮಗೆ ನೀಡ್ತಾ ಹೋಗ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ರಾಜ್ಯದಲ್ಲಿ ಸಿಎಂ ಕುರ್ಚಿಗಾಗಿ ಜೋರಾದ ಫೈಟ್ ನಡೀತಾ ಇದೆ. ಡಿಕೆ ಶಿವಕುಮಾರ್ ಸಿಎಂ ಆಗೋದು ಬಹುತೇಕ ಫಿಕ್ಸ್ ಎನ್ನಲಾಗ್ತಾ ಇದೆ. ಆದರೆ ಜನರಿಗೆ ಕಾಡ್ತಾ ಇರುವ ಕಟ್ಟಕಡೆಯ ಪ್ರಶ್ನೆ ಅಂದರೆ ಡಿಕೆಶಿ ಸಿಎಂ ಆದರೆ ಗ್ಯಾರಂಟಿ ಯೋಜನೆಗಳು ನಿಲ್ಲುತ್ತಾ ಅಥವಾ ಕಂಟಿನ್ಯೂ ಆಗುತ್ತಾ ಅನ್ನೋದು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕೆ 5 ಗ್ಯಾರಂಟಿ ಯೋಜನೆಗಳೇ ಕಾರಣ. ಮಹಿಳೆಯರಿಗೆ ತಿಂಗಳಿಗೆ 2,000 ರೂಪಾಯಿ ನೀಡುವ ಗೃಹಲಕ್ಷ್ಮಿ, ಮಹಿಳೆಯರಿಗೆ ಬಸ್ನಲ್ಲಿ ಉಚಿತ ಪ್ರಯಾಣ ಮಾಡುವ ಶಕ್ತಿ, ಇನ್ನು ಉಚಿತ ವಿದ್ಯುತ್ ನೀಡುವ ಗೃಹ ಜ್ಯೋತಿ, ಯುವ ನಿಧಿ ಮತ್ತು ಅನ್ನಭಾಗ್ಯ ಯೋಜನೆಗಳು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರೋದಕ್ಕೆ ಕಾರಣ ಅಂತಲೇ ಹೇಳ್ಬೋದು. ಜನ ಕೂಡ ಇದರ ಉಪಯೋಗವನ್ನು ಪಡಿತಾ ಇದ್ದಾರೆ. ಕರ್ನಾಟಕದ ಈ ಗ್ಯಾರಂಟಿ ಯೋಜನೆಗಳನ್ನು ಬೇರೆ ರಾಜ್ಯಗಳಲ್ಲೂ ಕೂಡ ಪ್ರಯೋಗವನ್ನು ಮಾಡಿದ್ದಾರೆ. ಅದರಲ್ಲೂ ಈಗ ಸಿಎಂ ಆಗಿರುವ ಸಿದ್ದರಾಮಯ್ಯ ಈ ಗ್ಯಾರಂಟಿ ಯೋಜನೆಗಳಿಂದಲೇ ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆದವರು, ಜನರಿಗೆ ಹತ್ತಿರ ಆಗಿದ್ದಾರೆ. ಆದರೆ ಸಿದ್ದರಾಮಯ್ಯ ಸಿಎಂ ಕುರ್ಚಿಯಿಂದ ಕೆಳಗಿಳಿದ್ರೆ ಈ ಗ್ಯಾರಂಟಿ ಯೋಜನೆ ಜನರಿಗೆ ತಲುಪುತ್ತಾ, ಡಿಕೆಶಿ ಈ ಯೋಜನೆಗಳನ್ನು ಕಂಟಿನ್ಯೂ ಮಾಡ್ತಾರಾ ಅನ್ನೋ ಪ್ರಶ್ನೆ ಜನರನ್ನ ಬಿಟ್ಟು ಬಿಡದೆ ಕಾಡ್ತಾ ಇದೆ. ಅಂದ ಹಾಗೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ದುಡ್ಡು ಸರಿಯಾಗಿ ಬರ್ತಿಲ್ಲ ಅನ್ನೋ ಮಾತಿದೆ. ಆಯಾ ತಿಂಗಳು ದುಡ್ಡು ಆಯಾ ತಿಂಗಳಿಗೆ ಬರ್ತಾ ಇಲ್ಲ. 2-3 ತಿಂಗಳಿಗೆ ಒಮ್ಮೆ ಮಾತ್ರ ಗ್ಯಾರಂಟಿ ದುಡ್ಡು ಬರ್ತಾ ಇದೆ. ಸಾಕಷ್ಟು ಕಡೆ ವಿದ್ಯುತ್ ಬಿಲ್ ಕೂಡ ಹೆಚ್ಚು ಬರ್ತಿದೆ ಅನ್ನೋ ಮಾತು ಕೂಡ ಕೇಳಿ ಬರ್ತಿದೆ. ಆದರೂ ಕೂಡ ಗ್ಯಾರಂಟಿ ಯೋಜನೆಗಳಿಗೆ ಜನ ಅಡ್ಜಸ್ಟ್ ಆಗಿ ಹೋಗಿದ್ದಾರೆ. ಗೃಹಲಕ್ಷ್ಮಿ ದುಡ್ಡು ಬಂದಿಲ್ಲ ಅಂದರೆ ಯಾಕೆ ಬಂದಿಲ್ಲ, ಯಾವಾಗ ಬರುತ್ತೆ ಅಂತೆ, ನಮಗೆ ಬಂದು ಅಷ್ಟು ದಿನ ಆಗಿದೆ, ನಿಮಗೆ ಬಂತನ್ರಿ ಅಂತ ಹೇಳಿ ಕೇಳೋರೇ ಜಾಸ್ತಿ. ಹಾಗೆ ಫ್ರೀ ಕರೆಂಟ್ ಬಿಲ್ ನೋಡಿ ಅಪಿತಪ್ಪಿ ಬಿಲ್ ಬಂದುಬಿಟ್ರೆ ಅಯ್ಯೋ ಇದೊಂದು ದೊಡ್ಡ ಹೊರೆ ಅಂತಲೇ ಹೇಳಿ ಅನಿಸುತ್ತೆ ಜನಗಳಿಗೆ. ಅಭಿವೃದ್ಧಿ ಆಗಿದ್ರೂ ಗ್ಯಾರಂಟಿ ಬೇಕೇ ಬೇಕು ಅನ್ನೋರು ಸಾಕಷ್ಟು ಜನ ಇದ್ದಾರೆ. ಸಿದ್ದರಾಮಯ್ಯ ಗ್ಯಾರಂಟಿಯಿಂದ ನಮ್ಮ ಜೀವನ ನಡೀತಾ ಇದೆ ಅನ್ನೋರು ಕೂಡ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ. ಹೀಗೆಲ್ಲ ಇರುವಾಗ ಡಿಕೆ ಶಿವಕುಮಾರ್ ಸಿಎಂ ಆದರೆ ಗ್ಯಾರಂಟಿ ನಿಲ್ಲಿಸ್ತಾರೇನೋ ಅಂತ ಜನ ಮಾತನಾಡಿಕೊಳ್ತಾ ಇದ್ದಾರೆ. ಯಾಕಂದರೆ ಡಿಕೆಶಿ ಹೊಸ ಯೋಜನೆ ಜಾರಿಗೆ ತರೋದಕ್ಕೆ ಪ್ಲಾನ್ ಅನ್ನು ಹಾಕಿದ್ದಾರೆ. ಆದರೆ ಸರ್ಕಾರದ ದುಡ್ಡು ಗ್ಯಾರಂಟಿ ಯೋಜನೆಗಳಿಗೆ ಸಾಕಾಗ್ತಾ ಇಲ್ಲ. ಅದಕ್ಕಾಗಿ ಡಿಕೆಶಿ ಇದರಲ್ಲಿ ಯಾವುದಾದ್ರೂ 1-2 ಯೋಜನೆ ನಿಲ್ಲಿಸುವ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಯಾವುದಕ್ಕೆ ಹೆಚ್ಚು ಹಣ ಹೋಗ್ತಿದೆ ಆ ಯೋಜನೆಯನ್ನ ನಿಲ್ಲಿಸಿದ್ರೂ ನಿಲ್ಲಿಸಬಹುದು. ಹಾಗಂತ ಅದು ಸುಲಭ ಕೂಡ ಅಲ್ಲ. ಅದನ್ನ ನಿಲ್ಲಿಸಿದ್ರೂ ಕೂಡ ಜನರ ದ್ವೇಷವನ್ನ ಡಿಕೆಶಿ ಕಟ್ಕೊಳ್ಬೇಕಾಗುತ್ತೆ. ಸಿದ್ದರಾಮಯ್ಯ ಕೊಡ್ತಾ ಇದ್ದ 2,000 ರೂಪಾಯಿ ಹಣವನ್ನ ಡಿಕೆಶಿ ನಿಲ್ಲಿಸಿದ್ರು, ನಮ್ಮ ಹೊಟ್ಟೆ ಮೇಲೆ ಹೊಡೆದ್ರು ಡಿಕೆಶಿ ಅಂತ ಹೇಳಿ ಈ ಒಂದು ಫಲಾನುಭವಿಗಳು ಹೇಳ್ಬಹುದು. ಇನ್ನು ಫ್ರೀ ವಿದ್ಯುತ್ ನಿಲ್ಲಿಸಿದ್ರು ಕೂಡ ರೊಚ್ಚಿಗೇಳಬಹುದು. ಶಕ್ತಿ ಯೋಜನೆ ನಿಲ್ಲಿಸಿದ್ರು ಕೂಡ ಮಹಿಳೆಯರು ಸಿಡಿದೇಳುವ ಸಾಧ್ಯತೆ ಇದೆ. ಆದರೆ ಯುವ ನಿಧಿ ಅಷ್ಟು ಎಫೆಕ್ಟ್ ಆಗಲ್ಲ, ಯಾಕಂದ್ರೆ ಇದು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಹಾಗಾಗಿದೆ. ಇನ್ನು ಅನ್ನಭಾಗ್ಯ ಯೋಜನೆ ನಿಲ್ಲಿಸೋಕೆ ಡಿಕೆಶಿ ಹೋಗಲ್ಲ. ಅನ್ನಭಾಗ್ಯ ನಿಲ್ಲಿಸಿದ್ರೆ ಎಲ್ಲ ವರ್ಗದ ಜನ ಡಿಕೆಶಿ ಮೇಲೆ ಸಿಡಿದೇಳುವ ಸಾಧ್ಯತೆ ತುಂಬಾ ಇದೆ. ಒಂದು ವೇಳೆ 5 ಯೋಜನೆಗಳನ್ನ ಮುಂದುವರಿಸಿಕೊಂಡು ಹೋದ್ರೂ ಕೂಡ ಅಭಿವೃದ್ಧಿ ಮಾಡಕ್ಕೆ ಆಗಲ್ಲ. ಹೋಗಿಲ್ಲ ಅಂದ್ರೂ ಕೂಡ ಸಮಸ್ಯೆ. ನನ್ನ ಪ್ರಕಾರ ಡಿಕೆಶಿ ಸಿಎಂ ಪಟ್ಟಕ್ಕೆ ಏರಿದ ಮೇಲೆ ಒಂದಷ್ಟು ಸಮಯ ಈ ಗ್ಯಾರಂಟಿ ಯೋಜನೆಗಳನ್ನು ಕಂಟಿನ್ಯೂ ಮಾಡಬಹುದು. ಆಮೇಲೆ ಸ್ವಲ್ಪ ದಿನ ನಿಲ್ಲಿಸಿ ಆಮೇಲೆ ಅಧಿಕಾರದ ಕೊನೆಯ 6 ತಿಂಗಳಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಮತ್ತೆ ಸ್ಟಾರ್ಟ್ ಮಾಡಿ ಸರಿಯಾಗಿ ನಡೆಸಿಕೊಂಡು ಹೋಗ್ಬೋದು. ತಿಂಗಳು ಸರಿಯಾಗಿ ದುಡ್ಡು ಹಾಕ್ಬೋದು, ಫ್ರೀ ಕರೆಂಟ್ ಅನ್ನು ಕೊಡಬಹುದು. ಇದನ್ನೆಲ್ಲ ಮುಂದುವರಿಸಿಕೊಂಡು ಹೋಗ್ಬೋದು. ಯಾಕಂದ್ರೆ 2028ರ ಎಲೆಕ್ಷನ್ನಲ್ಲೂ ಕಾಂಗ್ರೆಸ್ ಇದೇ ಯೋಜನೆಗಳನ್ನು ಇಟ್ಕೊಂಡು ಅಖಾಡಕ್ಕೆ ಇಳಿಯಲಿದೆ. ಹೀಗಾಗಿ ಈ ಯೋಜನೆಗಳನ್ನು ಕಂಟಿನ್ಯೂ ಮಾಡೋ ಸಾಧ್ಯತೆ ಹೆಚ್ಚಿದೆ. ಈ ಬಗ್ಗೆ ನಿಮ್ಗೆ ಅನಿಸುತ್ತೆ ಅದನ್ನ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.